ಗೆಳೆಯರೆ, ಆಂಜನಪುರ 11th ಬ್ಲಾಕು, ಜೆ ಪಿ ನಗರ್ 8 ಫೇಸ್ 2nd ಬ್ಲಾಕಲ್ಲಿರುವಂತಹ 30/40 ಮನೆ ಇದು. ಈಸ್ಟ್ ಗೇಟ್, ಈಸ್ಟ್ ಮೈನ್ ಡೋರು, 5 ಬೆಡ್ರೂಮ್ ಹೊಂದಿರುವಂತಹ ಲಕ್ಸುರಿ ಲ್ಯಾವಿಶ್ ತ್ರಿಪ್ಲೆಕ್ಸ್ ಹೌಸ್ ಇದು. ಬಿ ಡಿ ಎ ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಸ್ಮಾರ್ಟ್ ಮಾರ್ಬಲ್ಲು, ಮ್ಯಾಟ್ ಫಿನಿಶಿಂಗು, ಪಿಲ್ಲರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. CNC ಕಟ್ಟಿಂಗ್ ಮತ್ತು ಫ್ರಂಟ್ ಮ್ಯಾಕ್ಸ್ ಅಟ್ಯಾಚ್ ಗೇಟಿಂಗ್ ಇದೆ. ಫೇಸ್ ರೆಕಗ್ನೈಸ್ ಆಂಟಿ ಲಾಕ್ ಸಿಸ್ಟಮ್. ಇಲ್ಲಿ ನಿಮಗೆ ಮಂಗಳೂರು ಟೈಲ್ಸ್ ಥರ ಹೇಳ್ತೀವಲ್ಲ ಅದು. MS ರೈಲಿಂಗ್ಸು, SS ರೈಲಿಂಗ್ಸು, ಟಫ್ ಆ್ಯಂಡ್ ಗ್ಲಾಸು, ಸ್ಟ್ರಕ್ಚರ್ ಪೇಂಟಿಂಗು, ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು ಆಗಿರುವಂತಹ ಫ್ರಂಟ್ ಎಲಿವೇಷನ್ ಲುಕ್ ಇದು. ರಸ್ತೆ ತೋರಿಸಿದ್ದೀನಿ ಆಲ್ರೆಡಿ, ಆದರೂ ಮತ್ತೆ ತೋರಿಸ್ತೀನಿ. ವಾಲ್ ಟು ವಾಲ್ 40 ಅಡಿ ಬರುತ್ತೆ. ಆಪೋಸಿಟ್ಟು ಮನೆಗಳು 40-60 ಆಗಿರುತ್ತೆ. ಬನಶಂಕರಿ ಸಾರಿ ಆಂಜನಪುರ 11th ಬ್ಲಾಕ್ ಟುವರ್ಡ್ ಆರ್ಯಾಂಸ ಅಪಾರ್ಟ್ಮೆಂಟ್ ಹತ್ರ. ಮನೆ ಒಳಗಡೆ ಹೋಗಿ ತೋರಿಸ್ತೀನಿ. ಇದೇ ಹೇಳಿದ್ದು ನಾನು, ಫೇಸು ರೆಕಗ್ನೈಸ್ ಮಾಡುತ್ತೆ. ಮೇಲ್ಗಡೆಯಿಂದನೇ ಬಟನ್ ಸಿಸ್ಟಮ್ ಎಲ್ಲ ಇದೆ, ಪ್ರೆಸ್ ಮಾಡಿದರೆ ಲಾಕ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಫುಲ್ ಪಾರ್ಕಿಂಗ್, 4 ಕಾರ್ಗಳು ನಿಲ್ತ್ಕೋಬೋದು. ಗ್ರಾನೈಟ್ ಫ್ಲೋರಿಂಗ್ ಆಗಿದೆ, ಬೋರ್ವೆಲ್ ಇದೆ, ಸಂಪ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸ್ 6 ಅಡಿವರೆಗೂ ಸಿಗುತ್ತೆ. ವಾಲ್ ಕ್ಲೈಂಡಿಂಗು, ಫುಲ್ ಓಪನ್ ಪಾರ್ಕಿಂಗ್ ಲೇಔಟು. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕ್ ಪಕ್ಕ ಅಂದರೆ ಎಲ್ಲ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಸಿಗುತ್ತೆ. ಆ ಸೆಟ್ ಬ್ಯಾಕಲ್ಲಿ ಕಾವೇರಿ ಮೀಟರ್ ಕೂಡ ಅಲ್ಲಿ ಹೊರಗಡೆ ಇದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ನಿಮಗೆ ಇಲ್ಲಿ ಬರುತ್ತೆ. ಮತ್ತು ಲಿಫ್ಟ್ ಪ್ರಾವಿಷನ್ ಇಲ್ಲಿ ಮಾಡಿದ್ದೀವಿ. ಇದೊಂದು ಫುಲ್ ಓಪನ್ ಪಾರ್ಕಿಂಗ್, ಒಂದು 4 ಕಾರ್ಗಳು ನಿಲ್ಲಿಸ್ಕೋಬೋದು. EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಚಾರ್ಜ್ ಮಾಡ್ಕೋಬೋದು. UPVC ಸ್ಲೈಡಿಂಗ್ ವಿಂಡೋ ಮಾಡಿಕೊಟ್ಟಿದ್ವಿ. POP, ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲೂ ವಿಂಡೋ, ಅಲ್ಲೂ ವಿಂಡೋ ಇದೆ. ಅಲ್ಲಿ ಕಾಮನ್ ಆಗಿ ಒಂದು ಬಾತ್ರೂಮ್ ಬರುತ್ತೆ. 1 BHK ಫ್ಯೂಚರಲ್ಲಿ ಮಾಡ್ಕೋಬೋದು. ಭೀಮ್ ಬಿಟ್ಟಿದ್ದೀವಲ್ವ, ಭೀಮ್ಗೆ ಕಟ್ಕೊಂಡ್ರೆ ಒಂದು ರೂಮು, ಕಿಚನ್ನು, ಹಾಲು ಥರ ಮಾಡ್ಕೋಬಹುದು. ನಿಮಗೆ ಯಾವ ಥರ ಬೇಕೋ ಆ ಥರ ಅನುಕೂಲ. ಇದು ಒಂದು ಫುಲ್ ಪಾರ್ಕಿಂಗ್ ಲೇಔಟ್ ಆಯಿತಾ. ಈ ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಪ್ರೊವಿಷನ್ನು ಮತ್ತು UPS ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಇದೆ, ಇಲ್ಲಿ ಒಳಗಡೆ UPS ಇದೆ. ಮತ್ತು ಸ್ಲಿಪ್ಪರ್ನ ಇಲ್ಲೇ ಹೊರಗಡೆ ಬಿಟ್ಟು ಮೇಲ್ಗಡೆ ಹೋಗಬೇಕು. 5 ಅಡಿ ವೈಡಾಗಿ ಸ್ಟೇರ್ಕೇಸ್ ಇದೆ. ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ, 12 mm. SS ರೈಲಿಂಗ್ಸು 304 kg ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು. ಅದಕ್ಕೆ ಮ್ಯಾಚ್ ಆಗೋ ಥರ ಫಿನಿಷಿಂಗ್, ಗ್ಲಾಸಿ ಫಿನಿಷಲ್ಲಿ ಇರುವಂತಹ ಗ್ರಾನೈಟು. ಮೇಲಿಂದ ಕೆಳಗಡೆ ಪಾರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು 4 ಅಡಿ ವೈಡಾಗಿದೆ ಸ್ಟೇರ್ ಕೇಸು. ಗ್ರಾನೈಟ್ ವಾಲ್ ಕ್ಲೈಂಡಿಂಗು ಎಲ್ಲ. SS ರೈಲಿಂಗ್ಸು 304 ಗೇಜು ಮತ್ತು ಟಫ್ ಆ್ಯಂಡ್ ಗ್ಲಾಸು 4 ಅಡಿವರೆಗೂ ಹೈಟ್ ಆಗಿದೆ. SS ರೈಲಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ಆಪೋಸಿಟು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು. ಕ್ಯಾಮ್ರಾಗಳು ಎಲ್ಲ ಫಿಲಪ್ ಆಗಿದೆ, ಅಂದರೆ ಟೋಟಲ್ 5 ಕ್ಯಾಮ್ರಾಗಳು ಸಿಗುತ್ತೆ. ಆಪೋಸಿಟೇ 40-60 ಮನೆಗಳು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಮೇಲಿಂದ ಕೆಳಗಡೆ ಈ ಥರ ನೋಡ್ಬೋದು. ನ್ಯಾಚುರಲ್ ಗಿಡ ಎಲ್ಲ ಹಾಕಿದ್ದಾರೆ. ಟೀಕುಡ್ ಮೇನ್ ಡೋರು, ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. 8 ಇಂಚಸ್ ವಾಸ್ಕಲ್ಲು. ಇದೆಲ್ಲ ಬ್ರಾಸ್, ಇದು ಸಖತ್ತಾಗಿದೆ. ಅದು ಹಿಚಿಂಗ್ ಗ್ಲಾಸು. ಓಪನ್ ಮಾಡ್ತಾ ಇದ್ದಂಗೆ ಹಾಲು, ಫುಲ್ ಲಕ್ಸುರಿ ಲ್ಯಾವಿಶ್ ಹಾಲು. ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ಸೌಂಡ್ ಬರುತ್ತೆ. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲು, ಸರಿನಾ. ಇದೊಂದು TV ಯೂನಿಟು. ಈ TV ಯೂನಿಟಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ ನೋಡಿ. ಡೋರ್ ಒಳಗಡೆ ಬರ್ತಾ ಇದ್ದಂಗೆ L ಶೇಪಲ್ಲಿ ನೀವು ಸೋಫಾನ ಇಟ್ಕೋಬೋದು. ಇಂಟೀರಿಯರ್ ವರ್ಕೆಲ್ಲ ಮಾಡಿಕೊಟ್ಟಿದ್ದಾರೆ. ಲೈಟಿಂಗ್ ಸಿಸ್ಟಮ್ ಎಲ್ಲ ಇದೆ, ಎಲ್ಲ ವಿನಿಯರ್ ಆಗಿರುತ್ತೆ. ಮತ್ತು ಫಾಲ್ ಸೀಲಿಂಗ್ ಎಲ್ಲ ಫ್ಯಾನ್ಸಿ ಲೈಟು, ಫ್ಯಾನು ಇನ್ಸ್ಟಾಲ್ ಮಾಡಿದ್ದಾರೆ. ಹೈ ಫಾಲ್ ಸೀಲಿಂಗ್ ಮನೆ ಇದು ನೋಡಿ, ಚೆನ್ನಾಗಿ ಬಂದಿದೆ ಹಾಲು. ಸರಿನಾ, ಇದೊಂದು ಹಾಲ್ ಆಯಿತು. ಈಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡ್ತೀನಿ.
ವೆಂಟಿಲೇಷನ್ಗೆ ಟಿ ವಿ ಕ್ಯಾಬಿನೆಟ್ ಪಕ್ಕ 2 ವಿಂಡೋಗಳಿದೆ ಮತ್ತು ಡೋರ್ ಕ್ಲೋಸ್ ಮಾಡಿದರೂ ಕೂಡ ಡೋರ್ ಸುತ್ತ ವೆಂಟಿಲೇಷನ್ ಬರುತ್ತೆ. ಮತ್ತು ಇಲ್ಲಿ ಒಂದು ಬಿಗ್ ವಿಂಡೋ ಬರುತ್ತೆ. ಹೇಳಿದ ಹಾಗೆ ಫಾಲ್ ಸೀಲಿಂಗಿಗೆ ಇಂಟೀರಿಯರ್ ವರ್ಕು ಮತ್ತು ಫ್ಯಾನ್ಸಿ ಲೈಟು ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹೈ ಫಾಲ್ ಸೀಲಿಂಗ್ ನಿಮಗೆ ಅದೆಲ್ಲ ಟಾಪರ್ಗೂ ಬರುತ್ತೆ. ಒಂದು ಐಡಿಯಾ ಬರುತ್ತೆ ನೋಡಿ. ಇವಾಗ ಹೀಗೆ ಝೂಮರ್ ಹಾಕಿ ಕೊಟ್ಟಿದ್ದಾರೆ. ಇದಾಯಿತಾ. ಈಗ ಸ್ಟೇರ್ಕೇಸು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಮೇಲ್ಗಡೆ ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ಲಿಫ್ಟ್ ಇದೆ, ಎಲ್ಲ ಗೋಲ್ಡನ್ ಫಿನಿಷಿಂಗಲ್ಲಿ ಬಂದಿರುವಂಥದ್ದು. ಮತ್ತು ಪೂಜಾ ರೂಮು ತೋರಿಸ್ಬಿಡ್ತೀನಿ. ಈ ಪೂಜಾ ರೂಮ್ ಕೂಡ ನಾವು ಮುಳುಗೋದಿಕ್ಕೆ ನೋಡೋ ಥರ, ದೇವರು ಉದಯ ಮುಖ ಅಂದರೆ ಸೂರ್ಯ ಮುಖ ನೋಡೋ ಥರ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ ವರ್ಕ್ ಅಂದರೆ ಟೀಕ್ ವುಡ್ಡು ಪಿಲ್ಲರಲ್ಲಿ ಮಾಡಿ ಕೊಟ್ಟಿದ್ದಾರೆ. ಕಟಿಂಗು CNC ಕಟಿಂಗು. ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಸ್ಮಾರ್ಟ್ ಮಾರ್ಬಲ್ ವಾಲ್ ಕ್ಲೈಂಡಿಂಗು, CNC ಕಟ್ಟಿಂಗು, ವಿನಿಯರು, ಫಾಲ್ ಸೀಲಿಂಗ್ ಸಿಗುತ್ತೆ. ಪೂಜಾ ಫೋಟೋ ಎಲ್ಲ ಇಟ್ಕೋಬೋದು. ಪೂಜಾ ಸಾಮಗ್ರಿಯಲ್ಲೆಲ್ಲ ಅಲ್ಲಿ ಇಟ್ಕೋಬೋದು. ಈ ಥರ ಇದೆ. ಮತ್ತು ಅಡುಗೆ ಮನೆ ಹೋಗಬೇಕಾದ್ರೆ ಈ ಥರ ಇಂಟೀರಿಯರ್ ವರ್ಕ್ ಸಿಗುತ್ತೆ. ಇದೇನು ನೋಡ್ತಾ ಇದ್ದೀರಾ, ಡೈನಿಂಗ್ ಹಾಲ್ ಏರಿಯಾ. 4 ರಿಂದ 6 ಚೇರ್ಗಳು ಇಟ್ಕೊಂಡು ಟೇಬಲ್ನ ಇಡ್ಬೋದು. ಇದೆಲ್ಲ ವಾಲ್ ಕ್ಲೈಂಡಿಂಗು, ಫ್ಯಾನ್ಸಿ ಲುಕ್ಕಲ್ಲಿ ಇಂಟೀರಿಯರ್ ವರ್ಕು, ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ. ಈ ಪೂಜಾ ರೂಮ್ ಪಕ್ಕದಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು, ಅಥವಾ ಸೀನಿಯರ್ ಸಿಟಿಜನ್ ರೂಮು ಅಥವಾ ರೆಸ್ಟಿಂಗ್ ರೂಮ್ ಅಂತಲೇ ಹೇಳ್ಬೋದು. ಇನ್ನು ಈ ವಾಲ್ ಏನು ನೋಡ್ತಿದ್ದೀರಾ, ಹಾಲಿಂದು ವಾಲು ಪಕ್ಕ ಅಡುಗೆ ಮನೆ ಬರುತ್ತೆ. ಇದು ಡೈನಿಂಗ್ ಹಾಲ್ ಏರಿಯಾ, ಯುಟಿಲಿಟಿ. ಈಗ ಅಡುಗೆ ಮನೆ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು ಪ್ಯೂರ್ ವೈಟಲ್ಲಿ ಮಾಡಿಕೊಟ್ಟಿದ್ದಾರೆ. ಯು ಶೇಪಲ್ಲಿ ನಿಮಗೆ ಅಡುಗೆ ಮನೆ ಸಿಗುತ್ತೆ. ಅಗ್ನಿಮೂಲೆ ಅಲ್ಲಿ ನಿಮಗೆ ಗ್ಯಾಸ್ ಇಟ್ಕೋಬೋದು. ಇಲ್ಲಿ ಚಿಮ್ನಿ, ಇದು ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ, ಓವರ್ ಹೆಡ್ ವಾರ್ಡ್ರೋಬರು, POP, ಫಾಲ್ ಸೀಲಿಂಗು, ಫ್ಯಾನ್ಸಿ ಲೈಟು, ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದೊಂದು ಅಡುಗೆ ಮನೆ. ವೆಂಟಿಲೇಷನ್ಗೆ ಅಲ್ಲೊಂದು ಬಿಗ್ ವಿಂಡೋ ಮತ್ತು ಇಲ್ಲೊಂದು ವಿಂಡೋ ಬರುತ್ತೆ. ಮತ್ತು ಇದು ಪ್ಯಾಂಟ್ರಿ ಯೂನಿಟು. ಇಲ್ಲಿ ಫ್ರಿಜ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್. ಪ್ಯಾಂಟ್ರಿ ಯೂನಿಟ್ ಓಕೆನಾ. ಇದು ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು. ಓಕೆ. ಇದು ಒಂದು ಯುಟಿಲಿಟಿ. ಫ್ಲೋರಿಂಗ್ ಆಂಟಿ ಸ್ಕಿಡ್ಡು, ವಾಲ್ ಕ್ಲೈಂಡಿಂಗ್ 2x4 ವೀಟು ಫಿಟಲ್ಸು. ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಡಿಶ್ ವಾಶ್ ಆಗಬೇಕಾದ್ರೆ ಕೆಳಗಡೆ ಇಟ್ಕೋಬೋದು. UPVC ಸ್ಲೈಡಿಂಗ್ ವಿಂಡೋ ಹಾಕಿ ಕೊಟ್ಟಿದ್ದಾರೆ ವಿತ್ MS ರೀಲಿಂಗ್ಸು. ಇದಿಷ್ಟು ಯುಟಿಲಿಟಿ ಲುಕ್ಕು. ಎಲ್ಲ ಡೋರ್ಗಳು ಟೀಕ್ ವುಡ್ಡು, ವಾಸ್ಕಲ್ಲಿಂದ ಡೋರಿಂದ ಎಲ್ಲ ಟೀಕ್ ವುಡ್ ಇರುತ್ತೆ. ಸರಿನಾ. ಇವಾಗ ಇನ್ನೊಂದು ರೂಮ್ ಇದೆ, ರೆಸ್ಟಿಂಗ್ ರೂಮ್ ಅಂತ ಹೇಳ್ಬೋದಲ್ಲ, ಅದು ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ. ಇದು ಹೇಗೆ ಅಂದರೆ ಕೆಳಗಡೆ ನಾವು ಲೈವ್ ಕೊಟ್ಟರೆ ಅಂದರೆ ಗೇಟ್ ಅಡ್ಡ ಇದೆ, ಯಾರು ಬಂದಿದ್ದಾರೆ ಅಂತ ಫೇಸ್ ಕಾಣಿಸುತ್ತೆ. ನಾವು ಲಾಕ್ ಇಲ್ಲೇ ಮಾಡ್ಬೋದು. ಮನೆಯಲ್ಲಿ ಕೆಲವರು ಹಿರಿಯರು ಇರ್ತಾರೆ, ಮೇಲ್ಗಡೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಲಿಫ್ಟ್ ಇದೆ, ಅದು ಕೂಡ ಈ ಫ್ಲೋರಲ್ಲಿ ಯಾರಾದರೂ ಇರಬೇಕು ಅಂದರೆ ಇಲ್ಲಿ ಬೇಕಾದ್ರೆ ರೆಸ್ಟ್ ತೊಗೋಬೋದು. ವಾಲ್ ಪೇಪರ್ ವಾಲ್ ಸಿಗುತ್ತೆ, POP, ಫಾಲ್ ಸೀಲಿಂಗು. ಇಲ್ಲಿ ಒಂದು ಕ್ವೀನ್ ಸೈಜ್ ಕಾಟ್ನ ಹಾಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ಸ್ಕ್ವಯರ್ ಏನು ನೋಡ್ತಿದ್ದೀರಾ, ಇದು ಪೂಜಾ ರೂಮ್ ಆಗಿರುತ್ತೆ. ಸರಿನಾ. ಈ ಪೂಜಾ ರೂಮು ಹಿಂದ್ಗಡೆಗೆ ವಾರ್ಡ್ರೋಬರೆಲ್ಲ ಬರುತ್ತೆ ನೋಡಿ. ಇಲ್ಲೊಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಇದು ಬಾತ್ರೂಮು, ಇದು ಪೂಜಾ ರೂಮ್ ಅಲ್ವಾ. ಈ ಪೂಜಾ ರೂಮು ಇದಕ್ಕೆ ಗ್ಯಾಪ್ ಮಾಡಿ ವಾರ್ಡ್ರೋಬರ್ ಮಾಡಿದ್ದಾರೆ. ಪಕ್ಕಾ ವಾಸ್ತು ಬಂದಿರುವಂತಹ ಮನೆ ಇದು. ಇಲ್ಲಿ ವಾರ್ಡ್ರೋಬರೆಲ್ಲ ಸಿಗುತ್ತೆ. ಮತ್ತು ವಾಲ್ ಮೌಂಟ್ ಕಮೋಡು ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಜಾಗವಾಡ್ದಾಗಿರುತ್ತೆ. ವೆಟ್ ಟು ಫೆಟೈಲ್ಸ್ ಟಾಪ್ ಟು ಬಾಟಮ್ಮು
PVC ಫಾಲ್ ಸೀಲಿಂಗ್ ವೆಂಟಿಲೇಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದೊಂದು ಬಾತ್ರೂಮ್ ಆಯಿತು. ಮತ್ತು ಈ ಡ್ರೆಸ್ಸಿಂಗ್ ಕ್ಯಾಬಿನೆಟಿಂದ ನಿಂತ್ಕೊಂಡು ನೋಡಿದರೆ ರೂಮ್ ಈ ಥರ ಇದೆ. ಇದು ಟೋಟಲ್ ಫಸ್ಟ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಮೊನ್ನೆ ಫಿನಿಶಿಂಗ್ ಮಾತ್ರ. ನಾವು ಲಿಫ್ಟಿಂದನೂ ಹೋಗ್ಬೋದು ಅಥವಾ ಸ್ಟೇರ್ಕೇಸಿಂದನೂ ಹೋಗ್ಬೋದು. ನಾನು ಸ್ಟೇರ್ಕೇಸಿಂದನೇ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. 3 ಅಡಿ ವೈಡ್ ಆಗಿದೆ ಅಥವಾ 3.5 ಅಡಿ ವೈಡ್ ಆಗಿದೆ. ಬ್ಲ್ಯಾಕ್ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಟೀಕುಡ್ ಪಿಲ್ಲರು, ಹ್ಯಾಂಡ್ ಗ್ರಾಬರ್ ಎಲ್ಲ ಟೀಕುಡ್ಡು ಮತ್ತು 12 mm ಟಫನ್ ಗ್ಲಾಸು. ಇದು ಆರ್ಟಿಫಿಷಿಯಲ್ ಗ್ರಾಸು ಸ್ಕ್ವೇರ್ ಟೈಪಲ್ಲಿ ಮಾಡಿ ಮತ್ತು ವಾಲ್ಪೇಪರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಮಧ್ಯದಲ್ಲಿ ಲೈಟಿಂಗ್ ಕೊಟ್ಟಿರೋದಕ್ಕೆ ಲುಕ್ ಚೆನ್ನಾಗಿ ಬಂದಿದೆ. ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇರೋ ಸ್ಥಳಕ್ಕೆ ಬಂದಿದ್ದೀನಿ. ಇದು ಹೈ ಫಾಲ್ ಸೀಲಿಂಗ್ ಅಲ್ವಾ, ತೋರಿಸಿದ್ದೆ ನಾನು ನಿಮಗೆ. ಇದೊಂದು ವರಾಂಡ ಅಂತಲೇ ಹೇಳ್ಬೋದು. ಮಕ್ಕಳು ಎಲ್ಲ ಬಂದು ನಿಂತ್ಕೋಬೋದು. 3 ಅಡಿ ವೈಡ್ ಆಗಿದೆ. ಟಫನ್ ಗ್ಲಾಸು, ಹ್ಯಾಂಡ್ ಗ್ರಾಬರ್ ಎಲ್ಲ ಟೀಕುಡ್ಡು. 2 ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮು, ಇದು ವರಾಂಡ. ವೆಂಟಿಲೇಷನ್ಗೆ ಇಲ್ಲೂ ಒಂದು ವಿಂಡೋ ಇದೆ. ಒಂದು ಕಾಮನ್ ಆಗಿ ಬಾಲ್ಕನಿ ಬರುತ್ತೆ. ಮತ್ತು ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ. ಇದು ಹೇಗೆ ಅಂದರೆ ಸೀದಾ TV ಕ್ಯಾಬಿನೆಟ್ಟಿಗೆ ಟಚ್ ಆಗುತ್ತೆ ಇದು. ಸರಿನಾ? ಈಗ ಈ ಮೂಲೆಯಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ನೋಡಿ. ಸ್ಟೇರ್ಕೇಸು ಮೇಲ್ಗಡೆ ಬಂದು ನಾನು ಈ ಕಡೆ ಕವರ್ ಮಾಡಿದೆ. ವೆಂಟಿಲೇಷನ್ಗೆ ವಿಂಡೋ ಅಂತ ಹೇಳಿದೆ. ಇಲ್ಲಿ ಲಿಫ್ಟು, ಅಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಸ್ಟೇರ್ಕೇಸ್ ಮತ್ತು ಮೇಲ್ಗಡೆ ಬೆಡ್ರೂಮ್ಗೆ ಹೋಗೋದಕ್ಕೆ ಅಲ್ವಾ. ಕ್ಲಿಯರಿಟಿ ಆಯಿತು. ಇವಾಗ ಈ ವಾಲ್ಪೇಪರ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಒಂದು ಕಾಮನ್ ಆಗಿ ಬಾಲ್ಕನಿ ಸಿಗುತ್ತೆ ನೋಡಿ. ಇಲ್ಲೊಂದು 4-5 ಚೇರ್ಗಳು ಹಾಕ್ಕೋಬೋದು. PVC ಫ್ಯಾನ್ಸಿ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ತಾಯಿರಿ. ಟಫನ್ ಗ್ಲಾಸ್ ಎಲ್ಲ 4 ಅಡಿವರೆಗೂ ಇದೆ. 12 mm SS ರೈಲಿಂಗ್ಸು, 304 ಗೇಜು. ಈ ಬಾಲ್ಕನಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ ಬರುತ್ತೆ. ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ, ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ. ಎಲ್ಲ ಡೋರ್ಗಳು ಟೀಕುಡ್ಡು. ಇದೊಂದು ಮಾಸ್ಟರ್ ಬೆಡ್ರೂಮ್. ಫಸ್ಟ್ ಒಂದು ಸಲ ನೋಡೋಣ. ಸರಿ, ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಲು. ಇದೊಂದು ಕಿಂಗ್ ಸೈಜ್ ಕಾಟು, ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಮತ್ತು ಆ ಕಡೆ ಒಂದು ವಿಂಡೋ ಇದೆ. ವಾಲೆಲ್ಲ ವಾಲ್ಪೇಪರು ಮತ್ತು ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್. ಹಾಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ ಡ್ರಾಯರ್ ಇದೆ. ಆ ಸ್ಲೈಡಿಂಗಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇರುತ್ತೆ. ಮತ್ತು ಇಲ್ಲಿ TV ಕ್ಯಾಬಿನೆಟು ಫುಲ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ ವಿನಿಯರಲ್ಲಿ. ಗೊತ್ತಾಯ್ತಲ್ವ? 3 ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಒಳಗಡೆ ಇದೆ. ಇದು ಡ್ರಾಯರು. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ. ಹಾಗೆ ಬಾತ್ರೂಮು, ಒಂದು TV ಯೂನಿಟ್ಟು, ಒಂದು ಕಿಂಗ್ ಸೈಜ್ ಕಾಟು. ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಲು. ಮಾಸ್ಟರ್ ಬೆಡ್ರೂಮ್ ನೋಡ್ತಿದ್ದೀರಾ? ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. PVC ಫಾಲ್ ಸೀಲಿಂಗು. ಡ್ರೈ ಆ್ಯಂಡ್ ವೆಟ್ಟು ಎರಡೂ ಮಾಡಿಕೊಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ. ಇಲ್ಲಿ ಗ್ಲಾಸ್ ಸಿಸ್ಟಮ್ ಎಲ್ಲ ಮಾಡಿ ಓವರ್ ಹೆಡ್ ಶವರ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಾಡಿ ಜೆಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ವೆಟ್ ಏರಿಯಾ ಇದು. ಗ್ಲಾಸ್ ಅಷ್ಟೇ ಚೆನ್ನಾಗಿ ಬಂದಿದೆ ಬಾತ್ರೂಮ್. ಇದೊಂದು ಮಾಸ್ಟರ್ ಬೆಡ್ರೂಮು. ಇದ್ರ ಪಕ್ಕದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಒಂದಿದೆ, ತೋರಿಸ್ಕೊಡ್ತೀನಿ. ಸೇಮ್ ಚಿಲ್ಡ್ರನ್ ಬೆಡ್ರೂಮ್. ಸೊ ಡೋರೆಲ್ಲ ಟೀಕು, ಒಂದು ವಾಲ್ಪೇಪರ್ ಬರುತ್ತೆ. ಹಾಗೆ ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗು, ಒಂದು ಕಿಂಗ್ ಸೈಜ್ ಕಾಟ್ ಬರುತ್ತೆ ನೋಡಿ. ಇಲ್ಲೂ ಇಂಟೀರಿಯರ್ ಚೇಂಜ್ ಆಗಿದೆ. ಚಿಲ್ಡ್ರನ್ ಬೆಡ್ರೂಮು ಫುಲ್ಲು ಲ್ಯಾವಿಶಾಗಿ ಬಂದಿದೆ.
ಮತ್ತು ಇಲ್ಲಿ ವಾರ್ಡ್ರೋಬರು 2 4 6 7 ಟೋಟಲ್ 7 ಡೋರ್ ಇದ್ದಾವೆ. ಅದರಲ್ಲಿ 2 ಡೋರು ಹಿಡನ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಕೂಡ ಡ್ರೆಸ್ಸಿಂಗ್ ಕ್ಯಾಬಿನೆಟು ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಒಂದು ಟಿ ವಿ ಯೂನಿಟು. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಬಾತ್ರೂಮು ಇಲ್ಲೊಂದು ಡೋರು, ಒಳಗಡೆ ಒಂದು ಡೋರ್ ಇದೆ. ಓಕೆ, ಸಾರಿ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಇರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಮತ್ತು ಇಲ್ಲಿ ಡ್ರೈ ಆ್ಯಂಡ್ ವೆಟ್ಟು ಪಾಲ್ಟೇಷನ್ನು. ಸರಿನಾ? ಐಡಿಯಾ ಬಂತು. ಚೆನ್ನಾಗಿ ಬಂದಿದೆ. ಬಾತ್ರೂಮ್ಗಳು ಎಲ್ಲ ದೊಡ್ಡದಾಗಿ. ರೈಟ್, ಈ ಫ್ಲೋರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಮನೆ ಚೆನ್ನಾಗಿದೆ. ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿ, ಮಾತಾಡಿ. ಪ್ರೈಸ್ಗೋಸ್ಕರ ವೀಡಿಯೋ ಕೊನೆ ತನಕ ನೋಡಿ. ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ಯಾವಾಗಲೂ ಪ್ರೈಸು. ಇಲ್ಲಿ ನೋಡಿ, ಸ್ಟೇರ್ಕೇಸ್ ಹತ್ಬೇಕಾದ್ರೆ ವಾಲ್ ಕ್ಲೈಂಡಿಂಗ್ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ಕೂಡ ಒಂದು ಸಿಟ್ ಔಟ್ ಏರಿಯಾ ಸಿಗುತ್ತೆ. ಇದೊಂದು ವರಾಂಡ. ಟೋಟಲ್ 5 ಬೆಡ್ರೂಮ್ ಅಲ್ವಾ. ನೋಡಿ, ಇಲ್ಲಿ ಮಲ್ಟಿಪರ್ಪಸ್ ಬಾಲ್ಕನಿ ಬರುತ್ತೆ. ಸ್ಟೇರ್ಕೇಸು, ಲಿಫ್ಟ್ ನಮಗೆ ಇಲ್ಲಿವರೆಗೆ ಸಿಗುತ್ತೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮು, ಇಲ್ಲೊಂದು ಕಾಮನ್ ಬೆಡ್ರೂಮು. ಟೋಟಲ್ 5ನೇ ಬೆಡ್ರೂಮು. ಫಾಲ್ ಸೀಲಿಂಗ್ ಎಲ್ಲ ನೋಡಿ ಯಾವ ಥರ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಸ್ಲೈಡಿಂಗ್ ಡೋರ್ ವಿಂಡೋ. ಇಲ್ಲಿ ಬಿಗ್ ಬಾಲ್ಕನಿ ಕೊಟ್ಟಿದ್ದೀವಿ. ಚಿಕ್ಕ ಪುಟ್ಟ ಮನೆಯವರು ಪಾರ್ಟಿ ಗಿಟಿ ಮಾಡ್ಕೊಂಡು ಕೂತ್ಕೋಬೋದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ MS ಸೆಟ್ಟಿಂಗ್ಸು, ಕಟ್ಟೆ ಎಲ್ಲ ಇದೆ, ಕೂತ್ಕೋಬೋದು. ಹ್ಯಾಂಡ್ ವಾಶನ್ನ ಮಾಡ್ಕೊತೀರ ಅಂದರೆ ಅಲ್ಲೊಂದು ಆಪ್ಷನ್ ಇದೆ, ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಸುತ್ತ ಇದೆ. ಕಾಮನ್ ಬಾಲ್ಕನಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ. ಸರಿನಾ? ಆಕ್ಸಿಸ್ಸು ನಾವು ಮೇಲ್ಗಡೆ ಇದ್ರೂ ಕೂಡ ಗೇಟ್ ಓಪನ್ ಮಾಡ್ಬೋದು. ಇದು 4ನೇ ಬೆಡ್ರೂಮು. ಫ್ಲೋರಿಂಗ್ ಸೇಮ್ ಸ್ಮಾರ್ಟ್ ಮಾರ್ಬಲ್ಲು, ಕಿಂಗ್ ಸೈಜ್ ಕಾಟು, 2 ಬಿಗ್ ವಿಂಡೋ ಬರುತ್ತೆ. ಇಂಟೀರಿಯರ್ ವರ್ಕ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ನು. ನೆಕ್ಸ್ಟ್ ಲೆವೆಲಲ್ಲಿ ಬಂದಿರೋ ಮನೆದು ನೋಡಿ. ಅಲ್ಲಿ ಡೋರ್ ಓಪನ್ ಮಾಡಿದ್ದೀನಿ. 3 ಡೋರ್ ಇದೆ. ಅದಕ್ಕೂ ಕೂಡ ಟೈಗರ್ ಪ್ಯಾಟ್ರನ್ನು ವಿನಿಯರ್ ಲ್ಯಾಮಿನೇಟೆಡ್ ಆಗಿರುತ್ತೆ. ಒಂದು ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಮೆಟೀರಿಯಲ್ ಎಲ್ಲ ಹೇಗಿದೆ. ಓಕೆ, ವೆಂಟಿಲೇಷನ್ ವಿಂಡೋ ಟೋಟಲ್ 3 ವಿಂಡೋ ಬರುತ್ತೆ. ಇಲ್ಲಿ ಮೇಲ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಹಾಗೆ ಬಾತ್ರೂಮ್ ಇಲ್ಲಿದೆ. ರೈಟ್, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬೆಡ್ರೂಮ್ಗಳು. ಆ್ಯಸ್ ಇಟ್ ಈಸ್ ಸೇಮ್ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮಿಗೆ ಬಾತ್ರೂಮ್ ನೋಡಿದ್ರಲ್ಲ ಅದೇ ಥರ ಜಾಗರ್ ಫಿಟ್ಟಿಂಗು, ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ಡ್ರೈ ಆ್ಯಂಡ್ ವೆಟ್ ಪಾರ್ಟಿಷನ್ನು. ನೈಸ್, ರಿಯಲಿ ತುಂಬ ಚೆನ್ನಾಗಿದೆ. ಇದಿಷ್ಟು 4ನೇ ಬೆಡ್ರೂಮು. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಅದು ಕೂಡ ಮಾಡಿಕೊಡ್ತೀನಿ. ನೋಡಿ, ಯಾರೋ ಬಂದರು ಅನಿಸುತ್ತೆ. ಮೋಸ್ಟ್ಲಿ ಗೊತ್ತಾಗುತ್ತೆ ಯಾರು ಬಂದರು ಅಂತ. ಈ ಥರ ತೋರಿಸುತ್ತೆ. ಹೋದರು ಅವರು, ಕ್ಲೋಸ್ ಮಾಡ್ಕೋಬೋದು. ಆಪ್ಷನ್ ಅಷ್ಟೇ ಅದು. ಇದು 5ನೇ ಬೆಡ್ರೂಮು. 5ನೇ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಬಾತ್ರೂಮ್ಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಕಾಮನ್ ಆಗಿ ಬೆಡ್ರೂಮ್ನ ಯೂಸ್ ಮಾಡ್ಕೋಬೋದು. ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಫ್ಲೋರಿಂಗ್ ಸ್ಮಾರ್ಟ್ ಮಾರ್ಬಲ್ಲು, ವೆಂಟಿಲೇಷನ್ ಬಿಗ್ ವಿಂಡೋ, POP ಫಾಲ್ ಸೀಲಿಂಗು ಈ ಥರ ಇದೆ.
ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಇದೆಲ್ಲ ಇಲ್ಲಿದೆ, ಚೆನ್ನಾಗಿದೆ. ಇದಿಷ್ಟು ಈ ಫ್ಲೋರಲ್ಲಿ ಕವರ್ ಆಯಿತು. ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಲಿಫ್ಟ್ ಸಿಗುತ್ತೆ ನಿಮಗೆ. ಕಂಟಿನ್ಯೂ ಬೇಕನ್ನೋ ಹಾಗಿದ್ರೆ ಹೇಗೇನು ಲಿಫ್ಟು ಸ್ಟೇರ್ ಕೇಸಿಂದಲೇ ಬರಬೇಕು. ಸ್ಕೈಲೈಟು ನ್ಯಾಚುರಲ್ ಲೈಟಿಂಗ್ ಒಳಗಡೆ ಬರುತ್ತೆ. ಒಂದು MS ಡೋರ್ ಕೊಟ್ಟಿದ್ದೀವಿ ಸೇಫ್ಟಿಗೋಸ್ಕರ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಇದೆ. ಬಟ್ಟೆ ಎಲ್ಲ ಇಲ್ಲಿ ಮೇಲ್ಗಡೆ ಇಟ್ಕೋಬೋದು, ಅಥವಾ ಲಿಕ್ವಿಡು ತೊಳೆಯೋಪ್ಪ ಸಾಮಾನೆಲ್ಲ ಬೇಕಾದ್ರೆ ಇಟ್ಕೋಬೋದು. ಓಕೆ, ಫ್ಲೋರಿಂಗು ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು, ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಇಲ್ಲಿದೆ. ಕ್ಯಾಮ್ರಾ ನಮಗೆ ಮೇಲಿನವರೆಗೂ ಸಿಗುತ್ತೆ. 1000 ಲೀಟರ್ 1,500 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ ಇದೆ. ಸೇಫ್ಟಿ ವೈಸ್ ಸುತ್ತ ರೈಲಿಂಗ್ಸ್ ಮಾಡಿದ್ವಿ. ಮೇಲ್ಗಡೆ ಹತ್ತಿರಕ್ಕೆ ಲ್ಯಾಡರ್ ಇದೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು, ಮತ್ತು ಇಲ್ಲಿ ಹೆಡ್ ರೂಮು, ಚಿಕ್ಕ ಪುಟ್ಟ ಏನಾರು ವಸ್ತು ಇಟ್ಕೋಬೋದು. ಇದು ಒಂದು ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಫುಲ್ ಡೆವಲಪ್ ಆಗಿದೆ. ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದು ಗ್ರೇ ಕಲರ್ ಕಾಣ್ತಾ ಇರೋದು ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ರೀ. ಫಾಲ್ಕನ್ ಸಿಟಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಇದಾಗಿರುತ್ತೆ, ತುಂಬಾ ಹತ್ತಿರ ಇದೆ. ಆಂಜನಾಪುರ ಈ JP ನಗರ ಪಕ್ಕದಲ್ಲೇ ಇರೋದು, ತುಂಬಾ ಹತ್ತಿರ ಅಂತ ಹೇಳ್ಬೋದು. ನೋಡಿ, ಇದು ಆರ್ಯಹಂಸ ಅಪಾರ್ಟ್ಮೆಂಟು. ಎಸ್, ಆ ಟ್ಯಾಂಕ್ ಏನು ಕಾಣಿಸ್ತಿದೆಯಲ್ಲ ಅದು ಆರ್ಯಹಂಸ ಅಪಾರ್ಟ್ಮೆಂಟು. ಸರಿ, ಹಾಗಾದರೆ ಫೈನಲ್ ಆಗಿ 4 ಮಾತು ಹೇಳ್ತೀನಿ ಈ ಮನೆ ಬಗ್ಗೆ. ಆಪೋಸಿಟ್ ನಮಗೆ 30-40ಗಳು ಬರುತ್ತೆ. ಹೆವಿ ಡಿಸೆಂಟ್ ಏರಿಯಾ. ಇದೆಲ್ಲ ಅಪಾರ್ಟ್ಮೆಂಟ್ಗಳು. ಗೆಳೆಯರಿದು ಆಂಜನಾಪುರ 11th ಬ್ಲಾಕು ಟುವರ್ಡ್ JP ನಗರ. ಈಸ್ಟ್ ಗೇಟ್, ಈಸ್ಟ್ ಮೇನ್ ಡೋರು, 30/40 BDA. ಪ್ರೈಸು 3 CR 95 lakhs, 3,95,00,000 ಕೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಇದೆ. ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬರ್ತಾಯಿದೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡ್ಬೇಕಂದಲ್ಲಿ ದಯವಿಟ್ಟು ಫೋನ್ ಮಾಡಿ, ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಮನೆ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.